ಕಾಂಗ್ರೆಸ್ ನಾಯಕರು ಸದಾ ಸಾಮಾಜಿಕ ನ್ಯಾಯದ ಬಗ್ಗೆ ಮಾತಾಡ್ತಾರೆ. ಸಾಮಾಜಿಕ ನ್ಯಾಯದ ಬಗ್ಗೆ ರಾಹುಲ್ ಗಾಂಧಿ ಏನು ಹೇಳ್ತಾರೆ? ದೇಖಿಯೇ ಎಷ್ಟು ಜನ ಇದ್ದಾರೆ ಪರಿಶಿಷ್ಟ ಜಾತಿ, ಎಷ್ಟು ಜನ ಪರಿಶಿಷ್ಟ ಪಂಗಡದ ಅಧಿಕಾರಿಗಳಿದ್ದಾರೆ, ಎಷ್ಟು ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ಹಿಂದುಳಿದ ಜಡ್ಜ್ಗಳಿದ್ದಾರೆ, IAS ಆಫೀಸರ್ ಇದ್ದಾರೆ, IPS ಆಫೀಸರ್ ಮಾತಾಡ್ತಾ ಇರ್ತಾರೆ. ನಮಗೂ ಅನಿಸುತ್ತೆ ಹೌದಲ್ವಾ ಅಂತೇಳಿ. ಆದರೆ ಕಾಂಗ್ರೆಸ್ ತನ್ನದೇ ಪಕ್ಷದ ಅಧ್ಯಕ್ಷರಿಗೆ ಅನ್ಯಾಯ ಆಗ್ತಾ ಇದ್ರೂ ಕೂಡ ಕೈ ನಾಯಕರು ತಲೆ ಕೆಡಿಸ್ಕೊಂಡಿಲ್ಲ. AICCಯ ಅಧ್ಯಕ್ಷರು ಸಭೆ ಮಾಡಿದಂಥ ಜಾಗವನ್ನು ಅಶುದ್ಧವಾಗಿದೆ ಅಂತೇಳಿ ಶುದ್ಧೀಕರಣಗೊಳಿಸಿದಾಗಲೂ ಕೂಡ ಪಾಪ ಮಲ್ಲಿಕಾರ್ಜುನ ಖರ್ಗೆ ಅವರು ಮಾತ್ರ ಏನೂ ಹೇಳದ ರೀತಿಯಲ್ಲಿದ್ದಾರೆ. ಆದರೆ ಯಾರೊಬ್ಬ ಕಾಂಗ್ರೆಸ್ ನಾಯಕರು ಕೂಡ ಬಾಕಿ ಟೈಮಲ್ಲಿ ಮಾತಾಡ್ತಾರಲ್ಲ, ಮಲ್ಲಿಕಾರ್ಜುನ ಖರ್ಗೆಯ ಪರವಾಗಿ ಯಾರೂ ಧ್ವನಿ ಎತ್ತಲಿಲ್ಲ ಅಂತ ಸ್ವತಃ ಮಲ್ಲಿಕಾರ್ಜುನ ಖರ್ಗೆ ತಮ್ಮ ಬೇಸರ ವ್ಯಕ್ತಪಡಿಸಿದ್ದಾರೆ. ಒಂದು ರಿಪೋರ್ಟ್. ಖರ್ಗೆ ಸಭೆ ನಡೆಸಿದ ಜಾಗದಲ್ಲಿ ಶುದ್ಧೀಕರಣ, ಸ್ವಪಕ್ಷದಿಂದಲೇ ಸಿಗದ ಬೆಂಬಲ, ಖರ್ಗೆ ಬೇಸರ. ಸಾಮಾಜಿಕ ನ್ಯಾಯದ ಪಾಠ ಮಾಡೋ ಕಾಂಗ್ರೆಸ್ನ ಅಧ್ಯಕ್ಷರಿಗೆ ಸಾಮಾಜಿಕ ನ್ಯಾಯ ಸಿಗ್ತಿಲ್ಲ. ಆಶ್ಚರ್ಯವಾದರೂ ಇದು ಸತ್ಯ. ಇದು ಖರ್ಗೆಯವರೇ ಬಾಯ್ಬಿಟ್ಟ ಸ್ಫೋಟಕ ಸತ್ಯ. ಶುದ್ಧೀಕರಣ ಘಟನೆ ಸಂಬಂಧ ಸೀನಿಯರ್ ಖರ್ಗೆ ತಮ್ಮ ನೋವು ಹೊರಹಾಕಿದ್ದಾರೆ. ತಮ್ಮನ್ನು ಅಪಮಾನಿಸಿದ ಕೇಸ್ನಲ್ಲಿ ಪಕ್ಷದ ನಾಯಕರಿಂದ ಸ್ಪಂದನೆ ಸಿಗಲ್ಲ. ಚೆನ್ನಾಗಿ ಬರೆಯೋರು, ನೋಡೋಕೆ ಚೆನ್ನಾಗಿ ಇರೋರು ಬಾಯಿ ಬಿಡಲೇ ಇಲ್ಲ ಎಂದು ಖರ್ಗೆ ಕಿಡಿಕಾರಿದ್ದಾರೆ. ನನ್ನನ್ನು ನನ್ನ ಪಕ್ಷದವರೇ ಬೆಂಬಲಿಸಲಿಲ್ಲ. ಪಕ್ಷದ CWC ವೇದಿಕೆಯಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಅಸಮಾಧಾನ ಹೊರಹಾಕಿದ್ದಾರೆ. ಖರ್ಗೆಯವರಿಗೆ ಅಪಮಾನವನ್ನ ಒಪ್ಪಲು ಸಾಧ್ಯವೇ ಇಲ್ಲ. ಇದು ಖಂಡನಾರ್ಹ ಎಂದು ವೇಣುಗೋಪಾಲ್ ಒಂದು ಮಾತು ಹೇಳಿದ್ರಂತೆ. ಆದರೆ ಹೋರಾಟ ಮಾಡೋದಾಗ್ಲಿ ಬಹಿರಂಗವಾಗಿ ಖಂಡಿಸೋ ಕೆಲಸ ಮಾಡಲೇ ಇಲ್ಲ. ಖರ್ಗೆಗೆ ಅನ್ಯಾಯ. AICC ಅಧ್ಯಕ್ಷ ಖರ್ಗೆ ಆಗಸ್ಟ್ 8ರಂದು ಉತ್ತರಾಖಂಡದ ಹಲ್ದವಾನಿಯಲ್ಲಿ ಬೃಹತ್ ರ್ಯಾಲಿ ನಡೆಸಿದ್ರು. ಅದೇ ಸ್ಥಳವನ್ನ ಹಿಂದೂ ಸಂಘಟನೆಗಳು ಶುದ್ಧೀಕರಣ ಮಾಡಿದ್ದವು. ಶ್ರೀರಾಮ ಸೇನಾ ಧರ್ಮಾರ್ಥ ಸೇವಾನ್ಯಾಸ ಸಂಘಟನೆ ಕೆಲಸ ಮಾಡಿತ್ತು. ಖರ್ಗೆ ದಲಿತ ಎಂಬ ಕಾರಣಕ್ಕೆ ಶುದ್ಧೀಕರಣ ಮಾಡಲಾಗಿದೆ ಎಂದು ಕಾಂಗ್ರೆಸ್ ಕಿಡಿಕಾರಿತ್ತು. ಘಟನೆಯನ್ನು ಮಲ್ಲಿಕಾರ್ಜುನ್ ಖರ್ಗೆ ಉಗ್ರವಾಗಿ ಖಂಡಿಸಿದ್ರು. ಮಲ್ಲಿಕಾರ್ಜುನ್ ಖರ್ಗೆ ಪರ ನಿಂತ ಸಚಿವ ಖಂಡ್ರೆ, ಇದು ಇಡೀ ಶುದ್ಧೀಕರಣ ಏನು ಮಾಡಲಿಕ್ಕೆ ಇವರು ಮನುವಾದಿಗಳು ಹೊರಟಿದ್ದಾರೆ. ಇಡೀ ದೇಶದ ಜನರಿಗೆ ಬಹಳಷ್ಟು ನೋವನ್ನು ತಂದಿದೆ. ಇದು ಸಂವಿಧಾನ ವಿರೋಧಿ ಕೃತ್ಯ, ಮನುವಾದಿಗಳ ಕೃತ್ಯ. ಇದು ಮತಾಂಧರ ಕೋಮುವಾದಿ ಶಕ್ತಿಗಳ ಈ ಕೃತ್ಯವನ್ನು ನಾವೆಲ್ಲರೂ ತೀವ್ರವಾಗಿ ಖಂಡಿಸಿ. ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರ ಬೆಂಬಲಕ್ಕೆ ನಿಲ್ಲದವರು ಜನರ ಕಷ್ಟಗಳನ್ನ ಅದ್ಯಾವಾಗ ಕೇಳ್ತಾರೆ ಅನ್ನೋದು ದೊಡ್ಡ ಪ್ರಶ್ನೆ. ಬ್ಯೂರೋ ರಿಪೋರ್ಟ್, ಅಶ್ವವೇಗ ನ್ಯೂಸ್, ಬೆಂಗಳೂರು.